US ಕೂತ್ಕೊಂಡು ಆಪರೇಷನ್ ಮಾಡ್ತಾರೆ. ಹಂಗಿರ್ಬೇಕು, ಎಲ್ಲಿದ್ದು ಕೆಲಸ ಮಾಡ್ಬೋದು. ಬಟ್ ಖಂಡಿತ ಅವ್ರು ನಿಮ್ ಶಿವಮೊಗ್ಗಕ್ಕೆ ಬರ್ತಾರೆ. ಎಲ್ಲಾರು ಹೇಳ್ತಾರೆ ಅವ್ರ ಮನೆ ಎಲ್ಲಿದೆ, ಇಲ್ಲ ಏನು ಹೇಳೋದು ಬೇಡ, ಯಾರು ಏನೇನು ಮಾಡಿದ್ರೆ ಅವ್ರು ನೆನ್ಸ್ಕೊಂಡ್ಬಿಟ್ರೆ ಸಾಕು. ಗೀತಾ ಏನ್ ಮಾಡ್ಬೇಕಂದ್ರೆ ನೀವ್ ಹೇಳ್ಬೇಕು. ಅವ್ರಿಗೆ ಏನ್ ಗೊತ್ತಿದೆ, ಏನ್ ಮಾಡಿಸ್ಬೇಕು, ಏನ್ ಕೆಲಸ ಇದೆ ಅನ್ನೋದನ್ನ ಅವ್ರ ಕೆಲಸ ಅವ್ರಿಗೆ ಅವ್ರು ಕಲಿಯೋದಕ್ಕಿಂತ ಹೆಚ್ಚಾಗಿ ಗೊತ್ತಿದೆ ಅವ್ರಿಗೆ. ಎಲ್ಲ ಪ್ರಾಬ್ಲಮ್ಸ್ ಹೇಳಿದ್ದಾರೆ, ಎಲ್ಲ ಪ್ರಾಬ್ಲಮ್ಸ್ ಮಾಡ್ತಾರೆ. ಹೊಸ ಸಮಸ್ಯೆ ಬರ್ಬೋದು, ಆ ಸಮಸ್ಯೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಅವ್ರ ಲೋಕಲ್ ಮುಖಂಡರ ಕೂತ್ಕೊಂಡು ಎಲ್ಲ ಮಾತಾಡಿ ಸಮಸ್ಯೆನ ಬಗೆಹರಿಸ್ತಾರೆ. ಅವಕಾಶ ಕೊಟ್ಬಿಡ್ತಾನೆ ಗೊತ್ತಾಗುತ್ತೆ. ಎಲ್ಲರಿಗೂ ಅವಕಾಶ ಕೊಟ್ಟರೆ ಅವ್ರಿಗೊಂದು ಫಸ್ಟ್ ಟೈಮ್ ಅಂತ ಒಂದು ಬರುತ್ತೆ. ಒಂದ್ ವೇಳೆ ಎಲ್ಲ ಹೊಸಬ್ರಾಗಿದ್ದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಹಂಗಲ್ವಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಅನುಭವ ಆಗಿದೆ ಅಲ್ವಾ? ಆ ಅನುಭವನ ಯೂಟಿಲೈಸ್ ಮಾಡಿ. ಯಾರೋ ಬೇರೆಯವ್ರು ಮಾತಾಡ್ತಾರೆ ಅಂತ ಕೇಳಕ್ ಹೋಗ್ಬೇಡಿ. ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದು ಕೇಳಿ. ಇವಾಗ ನಾವು ಮಾತ್ರ ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರಿ, ಅದೇ ತರ ತಾನೇ ಹೇಳಿ. ನಾ ಯಾತಿ ಕೇಳ್ತಾ ಸ್ವಲ್ಪ ಯೋಚನೆ ಮಾಡಿ. ಯಾರು ಹೇಳ್ಬೋದು, ಬಟ್ ನಿಮ್ ಮನ್ಸಲ್ಲಿ ಒಂದು ಇರುತ್ತೆ. ಇವಾಗ ನಮ್ಮೂರ್ ಮಗಳ ಕಡೆ ಏನ್ ಮಾಡ್ಬೇಕಂತ ನಿಮ್ ಮನ್ಸು ಇರಲ್ವಾ? ನಿಮ್ ಸ್ನೇಹಿತನೋ, ನಿಮ್ ತಂಗಿನೋ, ನಿಮ್ ಅಕ್ಕನೋ, ನಿಮ್ ತಾಯಿನೋ ಅಂತ ತಿಳ್ಕೊಳ್ಳಿ. ಹೇಳಕ್ಕ ನಾಳೆ ಇವನೊಂದು ದೊಡ್ಡ ಲೀಡರ್ ಆದ್ರೂ ಆಗ್ಬೋದು. ಯಾಕೆ ಆಗ್ಬಾರ್ದು ಅಂತ ಇದೆಯಾ? ಹೆಣ್ಮಗಳು ಅಂತ ಬೇಡ ಅಂತೀರಾ? ಹೇಳಿ ಹೇಳಿ, ಯಾರು ಏನು ಹೇಳ್ತಿಲ್ವಲ್ಲ? ಇಲ್ಲ, ಹಂಗ ಆಗ್ಬೋದಲ್ವಾ? ಯಾಕೆ ಆಗ್ಬಾರ್ದು? ಮತ್ತೆ ಆತರ ಇಂಡಿಯಾಲ್ ಆಗದೆ ಇರೋರು ಯಾರಿದ್ದಾರೆ ಹೇಳಿ? ಹೆಣ್ಮಕ್ಳು ಆಗದೆ ಇರೋರು ಇದ್ದಾರೆ, ಎಷ್ಟು ಜನ ಇದ್ದಾರೆ? ಆತರ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು. ಫ್ರೀಡಮ್ ಫೈಟರ್ ಇಂದ ಇವತ್ತು ಪೊಲಿಟಿಕಲ್ ಸಿಸ್ಟಮ್ ವರ್ಗು ಹೆಣ್ಮಕ್ಳು ಎಷ್ಟು ಮುಂದೆ ಇದ್ದಾರೆ ಅಂತ ನಿಮ್ಗೆ ಗೊತ್ತು. ಎಲ್ಲ ವಿಭಾಗದಲ್ಲಿ ಇದ್ದಾರೆ. ಫ್ಲೈಟ್ ಓಡಿಸೋ ವಿಭಾಗದಿಂದ ಇವನ್ ಟ್ರೈನ್ ಓಡಿಸೋರು. ಯಾಕೆ ಎಷ್ಟು ನೀವು ಕೂಲಿ ಕೆಲಸ ನೋಡ್ತೀರ, ಅಲ್ಲಿಗಿಂತ ಟಾಪ್ ಕ್ಲಾಸ್ ಜಾಬ್ ವರ್ಗೂ ಇದ್ದಾರೆ. ಹೆಂಗಸರು ಟಾಪ್ ಲೆವೆಲ್ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನೋಡಿ, ಅವಕಾಶ ಕೊಟ್ಟು ನೋಡಿ. ಅವ್ರು ಖಂಡಿತ ಕೆಲಸ ಮಾಡ್ತಾರೆ. ಅವ್ರ ಪರವಾಗಿ ಅವ್ರ ಗೌರ್ಮೆಂಟ್ ಪರವಾಗಿ ಏನೋ ಗ್ಯಾರಂಟಿ ಅಂದ್ರು. ನಾನು ನೆನ್ತಿ ಬರೋ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಖಂಡಿತ ಮಾಡ್ತಾರೆ. ಇಷ್ಟು ಹೇಳ್ತಾ ತುಂಬಾ ಥ್ಯಾಂಕ್ಸ್. ಎಲ್ರು ನೋಡಿ ತುಂಬಾ ಖುಷಿ ಆಯ್ತು. ಒಂದ್ಸಲ ಒಂದು ಅವಕಾಶ ಕೊಡಿ, ಖಂಡಿತ ಕೆಲಸ ಮಾಡ್ತಾರೆ, ಮಾಡಿಸ್ತೀನಿ. US ಕೂತ್ಕೊಂಡು ಆಪರೇಷನ್ ಮಾಡ್ತಾರೆ. ಹಂಗಿರ್ಬೇಕು, ಎಲ್ಲಿದ್ದು ಕೆಲಸ ಮಾಡ್ಬೋದು. ಬಟ್ ಖಂಡಿತ ಅವ್ರು ನಿಮ್ ಶಿವಮೊಗ್ಗಕ್ಕೆ ಬರ್ತಾರೆ. ಎಲ್ಲಾರು ಹೇಳ್ತಾರೆ ಅವ್ರ ಮನೆ ಎಲ್ಲಿದೆ, ಇಲ್ಲ ಏನು ಹೇಳೋದು ಬೇಡ, ಯಾರು ಏನೇನು ಮಾಡಿದ್ರೆ ಅವ್ರು ನೆನ್ಸ್ಕೊಂಡ್ಬಿಟ್ರೆ ಸಾಕು. ಗೀತಾ ಏನ್ ಮಾಡ್ಬೇಕಂದ್ರೆ ನೀವ್ ಹೇಳ್ಬೇಕು. ಅವ್ರಿಗೆ ಏನ್ ಗೊತ್ತಿದೆ, ಏನ್ ಮಾಡಿಸ್ಬೇಕು, ಏನ್ ಕೆಲಸ ಇದೆ ಅನ್ನೋದನ್ನ ಅವ್ರ ಕೆಲಸ ಅವ್ರಿಗೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಗೊತ್ತಿದೆ ಅವ್ರಿಗೆ. ಎಲ್ಲ ಪ್ರಾಬ್ಲಮ್ಸ್ ಹೇಳಿದ್ದಾರೆ, ಎಲ್ಲ ಪ್ರಾಬ್ಲಮ್ಸ್ ಮಾಡ್ತಾರೆ. ಹೊಸ ಸಮಸ್ಯೆ ಬರ್ಬೋದು, ಆ ಸಮಸ್ಯೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಅವ್ರ ಲೋಕಲ್ ಮುಖಂಡರ ಕೂತ್ಕೊಂಡು ಎಲ್ಲ ಮಾತಾಡಿ ಸಮಸ್ಯೆನ ಬಗೆಹರಿಸ್ತಾರೆ. ಅವಕಾಶ ಕೊಟ್ಬಿಡ್ತಾನೆ ಗೊತ್ತಾಗುತ್ತೆ. ಎಲ್ಲರಿಗೂ ಅವಕಾಶ ಕೊಟ್ಟರೆ ಅವ್ರಿಗೊಂದು ಫಸ್ಟ್ ಟೈಮ್ ಅಂತ ಒಂದು ಬರುತ್ತೆ. ಒಂದ್ ವೇಳೆ ಎಲ್ಲ ಹೊಸಬ್ರಾಗಿದ್ದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಹಂಗಲ್ವಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಅನುಭವ ಆಗಿದೆ ಅಲ್ವಾ? ಆ ಅನುಭವನ ಯೂಟಿಲೈಸ್ ಮಾಡಿ. ಯಾರೋ ಬೇರೆಯವ್ರು ಮಾತಾಡ್ತಾರೆ ಅಂತ ಕೇಳಕ್ ಹೋಗ್ಬೇಡಿ. ನಿಮ್ ಮನಸ್ಸು ಏನ್ ಹೇಳುತ್ತೆ ಅದು ಕೇಳಿ. ಇವಾಗ ನಾವು ಮಾತ್ರ ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರಿ, ಅದೇ ತರ ತಾನೇ ಹೇಳಿ. ನಾ ಯಾತಿ ಕೇಳ್ತಾ ಸ್ವಲ್ಪ ಯೋಚನೆ ಮಾಡಿ. ಯಾರು ಹೇಳ್ಬೋದು, ಬಟ್ ನಿಮ್ ಮನ್ಸಲ್ಲಿ ಒಂದು ಇರುತ್ತೆ. ಇವಾಗ ನಮ್ಮೂರ್ ಮಗಳ ಕಡೆ ಏನ್ ಮಾಡ್ಬೇಕಂತ ನಿಮ್ ಮನ್ಸು ಇರಲ್ವಾ? ನಿಮ್ ಸ್ನೇಹಿತನೋ, ನಿಮ್ ತಂಗಿನೋ, ನಿಮ್ ಅಕ್ಕನೋ, ನಿಮ್ ತಾಯಿನೋ ಅಂತ ತಿಳ್ಕೊಳ್ಳಿ. ಹೇಳಕ್ಕ ನಾಳೆ ಇವನೊಂದು ದೊಡ್ಡ ಲೀಡರ್ ಆದ್ರೂ ಆಗ್ಬೋದು. ಯಾಕೆ ಆಗ್ಬಾರ್ದು ಅಂತ ಇದೆಯಾ? ಹೆಣ್ಮಗಳು ಅಂತ ಬೇಡ ಅಂತೀರಾ? ಹೇಳಿ ಹೇಳಿ, ಯಾರು ಏನು ಹೇಳ್ತಿಲ್ವಲ್ಲ? ಇಲ್ಲ, ಹಂಗ ಆಗ್ಬೋದಲ್ವಾ? ಯಾಕೆ ಆಗ್ಬಾರ್ದು? ಮತ್ತೆ ಆತರ ಇಂಡಿಯಾಲ್ ಆಗದೆ ಇರೋರು ಯಾರಿದ್ದಾರೆ ಹೇಳಿ? ಹೆಣ್ಮಕ್ಳು ಆಗದೆ ಇರೋರು ಇದ್ದಾರೆ, ಎಷ್ಟು ಜನ ಇದ್ದಾರೆ? ಆತರ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು. ಫ್ರೀಡಮ್ ಫೈಟರ್ ಇಂದ ಇವತ್ತು ಪೊಲಿಟಿಕಲ್ ಸಿಸ್ಟಮ್ ವರ್ಗು ಹೆಣ್ಮಕ್ಳು ಎಷ್ಟು ಮುಂದೆ ಇದ್ದಾರೆ ಅಂತ ನಿಮ್ಗೆ ಗೊತ್ತು. ಎಲ್ಲ ವಿಭಾಗದಲ್ಲಿ ಇದ್ದಾರೆ. ಫ್ಲೈಟ್ ಓಡಿಸೋ ವಿಭಾಗದಿಂದ ಇವನ್ ಟ್ರೈನ್ ಓಡಿಸೋರು. ಯಾಕೆ ಎಷ್ಟು ನೀವು ಕೂಲಿ ಕೆಲಸ ನೋಡ್ತೀರ, ಅಲ್ಲಿಗಿಂತ ಟಾಪ್ ಕ್ಲಾಸ್ ಜಾಬ್ ವರ್ಗೂ ಇದ್ದಾರೆ. ಹೆಂಗಸರು ಟಾಪ್ ಲೆವೆಲ್ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನೋಡಿ, ಅವಕಾಶ ಕೊಟ್ಟು ನೋಡಿ. ಅವ್ರು ಖಂಡಿತ ಕೆಲಸ ಮಾಡ್ತಾರೆ. ಅವ್ರ ಪರವಾಗಿ ಅವ್ರ ಗೌರ್ಮೆಂಟ್ ಪರವಾಗಿ ಏನೋ ಗ್ಯಾರಂಟಿ ಅಂದ್ರು. ನಾನು ನೆನ್ತಿ ಬರೋ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಖಂಡಿತ ಮಾಡ್ತಾರೆ. ಇಷ್ಟು ಹೇಳ್ತಾ ತುಂಬಾ ಥ್ಯಾಂಕ್ಸ್. ಎಲ್ರು ನೋಡಿ ತುಂಬಾ ಖುಷಿ ಆಯ್ತು. ಒಂದ್ಸಲ ಒಂದು ಅವಕಾಶ ಕೊಡಿ, ಖಂಡಿತ ಕೆಲಸ ಮಾಡ್ತಾರೆ, ಮಾಡಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.